ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮತ್ತು ಕಡಬ ತಾಲೂಕು ಘಟಕಗಳ ಆಶ್ರಯದಲ್ಲಿ ಜಿಲ್ಲೆಯ ಶಿಕ್ಷಣ ಇಲಾಖೆಯ ನೌಕರರ ಜಿಲ್ಲಾ ಶೈಕ್ಷಣಿಕ ಸಮಾವೇಶ, ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ 15ರಂದು ಪುತ್ತೂರಿನ ಬಂಟರ ಭವನದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ದಕ್ಷಿಣ ಕನ್ನಡದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೇಮನಾಥ್ ಶೆಟ್ಟಿ ತಿಳಿಸಿದರು. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ, ಶಾಸಕರಾದ ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ, ಡಾಕ್ಟರ್ ವೈ ಭರತ್ ಶೆಟ್ಟಿ, ಹರೀಶ್ ಪುಂಜ, ಉಮಾನಾಥಿ ಕೋಟ್ಯಾನ, ಭಾಗೀರಥಿ ಮುರಳ್ಯ, ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಬಿಆರ್, ದಯಾನಂದ ಸರ್ಜಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಬೋಧಕರ ವಿಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರಾದ ಶಿವಾನಂದ ಕಾಯ್ಕಿನಿ ಮೂಡಬಿದ್ರೆ, ವಿಷ್ಣು ಪ್ರಸಾದ್ ಪುತ್ತೂರು, ಉಮಾ ಎಸ್ ಬೆಳ್ತಂಗಡಿ, ಉಮೇಶ್ ಕೆಆರ್ ಮಂಗಳೂರು, ವಾಸು ಕೆ ಮಂಗಳೂರು ದಕ್ಷಿಣ ಹಾಗೂ ಫ್ರಾನ್ಸಿಸ್ ಲ್ಯಾನ್ಸಿ ಮಿನೇಜಸ್ ಅವರಿಗೆ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಇನ್ನು ಬೋಧಕೇತರ ವಿಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಬಾಲು ಡಿಎಂ ಮಂಗಳೂರು, ರೇಗಪ್ಪ ಎಂ ಪುತ್ತೂರು, ನಾಗವೇಣಿ ಜೋಗಿ ಮಂಗಳೂರು ದಕ್ಷಿಣ, ಶ್ರೀರಂಗಮಯ್ಯ ಮೂಡಬಿದ್ರೆ, ಶ್ರೀಧರ ಬಂಟ್ವಾಲ, ಶಿವಪ್ರಸಾದ್ ಕೆವಿ ಸುಳ್ಯ ಹಾಗೂ ವಾರಿಜಾ ಬಿ ಬೆಳ್ತಂಗಡಿ ಅವರಿಗೆ ಸೇವಾಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಹೇಳಿದರು. ಪುತ್ತೂರು ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಅತ್ಯುತ್ತಮವಾಗಿ ಮುನ್ನಡೆಸಿ ವಿದ್ಯಾರ್ಥಿಗಳ ಸಾಧನೆಗೆ ಶ್ರಮಿಸಿದ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣ ಭಟ್ ಕೊಂಕೋಡಿ, ರೇ ವಿಜಯ್ ಹಾರ್ವಿನ್, ಕೆ ಸೀತಾರಾಮ್ ರೈ ಸವನೂರು, ಜಯರಾಮ್ ಕೆದಿಲಾಯ ಶಿಬರ, ರೆವರೆಂಡ್ ಫಾದರ್ ಸಕಾರಿಯಸ್ ನಂದಿಯಾಟ್, ಸೇಸಪ್ಪರೈ ರಾಮಕುಂಜ, ಭಗಿನಿ ಪ್ರಶಾಂತ್ ಪುತ್ತೂರು ಇವರಿಗೆ ಶೈಕ್ಷಣಿಕ ಸೇವಾ ಸಾಧಕ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಗುರುತಿಸಿಕೊಂಡ ಶಿಕ್ಷಕರಾದ ವಸಂತ ಮೂಲ್ಯ, ಪ್ರಮಿಳಾ ಕ್ರಾಸ್ತ, ಸುಬ್ರಹ್ಮಣ್ಯ ಎಂ, ರಘು ಬಿಆರ್, ಶಾಂತಪಗೌಡ, ಪ್ರವೀಣಾ ರೈ, ರಮೇಶ್ ಮಯ್ಯ, ಸತೀಶ್, ಚಂದ್ರಶೇಖರ್ ಹಾಗೂ ರಾಕೇಶ್ ಅವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಅಭಿನಂದಿಸಲಾಗುತ್ತದೆ. ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕೂಡ ನಡೆಯಲಿದೆ ಎಂದು ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ತ್ಯಾಗಂ ಹರೇಕಳ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶೆರ್ಲಿ ಸುಮಾಲಿನ್, ಜಿಲ್ಲಾ ಉಪಾಧ್ಯಕ್ಷ ಕೆಎಂಕೆ ಮಂಚಿನಾಡಿ, ಜಿಲ್ಲಾ ನಿರ್ದೇಶಕ ಅಂಬರೀಶ್ ಲಾಮನಿ, ಜಿಲ್ಲಾ ಕಾರ್ಯದರ್ಶಿ ಪ್ರದೀಪ್ ಎಆರ್ ಉಪಸ್ಥಿತರಿದ್ದರು. ಬೋಧಕರು, ಬೋಧಕೇತರು ಎಲ್ಲರೂ ಕೂಡ ಜಾಡುಮಾಲಿಯಿಂದ ಹಿಡಿದು ಸಿಬ್ಬಂದಿ ವರ್ಗದವರು, ನೌಕರರು ಎಲ್ಲರೂ ಕೂಡ ಇದರಲ್ಲಿ ಬರ್ತಾರೆ. ಪ್ರಾಥಮಿಕ ಮತ್ತು ಅನುದಾನಿತವನ್ನು ಕೂಡ ಇದರೊಟ್ಟಿಗೆ ಸೇರಿಸಿಕೊಂಡು ಈಗಾಗಲೇ ರಾಜ್ಯ ಹಂತದಲ್ಲಿ ಕಳೆದ 1 ತಾರೀಕಿಗೆ ಬೆಂಗಳೂರಿನಲ್ಲಿ ಶಿಕ್ಷಕರ ಸದನದಲ್ಲಿ ದೊಡ್ಡ ಕಾರ್ಯಕ್ರಮ ಸಮಾವೇಶ ನಡೆದು, ಅದರಂತೆ ಈಗ ಪ್ರತಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಸಮಾವೇಶವನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಯಾರು ಒಳ್ಳೆಯ ಸಾಧಕರು, ತುಂಬಾ ಮಂದಿ ಈ ಶಿಕ್ಷಣಕ್ಕೆಲ್ಲ ನಿಮಗೆಲ್ಲ ಗೊತ್ತಿದೆ, ಪ್ರಶಸ್ತಿಗಳ ಅರ್ಜಿ ಸಲ್ಲಿಸಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು. ಇಲ್ಲಿ ಯಾವುದೇ ಅರ್ಜಿ ಇಲ್ಲ. ಯಾರು ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಯಾರಿಗೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋನು ಹುಡುಕಿ ಪ್ರತಿ ತಾಲೂಕಲ್ಲಿ ಒಬ್ಬೊಬ್ಬರನ್ನ ವಿದ್ಯಾರತ್ನ ಪ್ರಶಸ್ತಿ ಅಂತೇಳಿ 7 ಮಂದಿಗೆ, ಮತ್ತೆ ಸೇವಾಭೂಷಣ ಅಂತ ಹೇಳಿಬಿಟ್ಟು ಅದೊಂದು 7 ಮಂದಿಗೆ ಬೋಧಕೇತರ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ, ಅದು ಉಪನಿರ್ದೇಶಕರ ಕಚೇರಿ ಆಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಒಟ್ಟು ನೌಕರರ ಅಧಿಕಾರಿ ವರ್ಗದವರಲ್ಲಿ 7 ಮಂದಿಯನ್ನು ಪ್ರತಿ ತಾಲೂಕಿಂದ ಒಬ್ಬರಂತೆ ಆಯ್ಕೆ ಮಾಡಿ ಅವರಿಗೆ ಕೊಡುವಂತ ಕೆಲಸವನ್ನ ಈ ಒಂದು ಇದರಲ್ಲಿ ಆಗ್ತದೆ. ಒಟ್ಟು ಸಮಾವೇಶ ಆಗ್ತದೆ. ಸುಮಾರು 1,000ಕ್ಕಿಂತಲೂ ಹೆಚ್ಚು ಶಿಕ್ಷಕರು, ನೌಕರರು